ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಾಯ ಪುಂಸಾನ್ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ ಅಂತ ಹೇಳಿಬಿಟ್ಟು ನಾವು ಪೂಜೆ ಲಾಸ್ಟ್ನಲ್ಲಿ ಆರತಿ ಕೊಡ್ತೀವಲ್ವ ದೇವರಿಗೆ, ಆವಾಗ ಹೇಳೋ ಮಂತ್ರ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಇದು ತ್ರಿಮೂರ್ತಿಗಳಿಗೆ ನಾವು ಹೇಳ್ಬೋದು ಈ ಮಂತ್ರನ. ಯಾವುದೇ ಪೂಜೆ ಮಾಡಲಿ ಈ ಮಂತ್ರ ನಾವು ಹೇಳ್ಬೋದು. ಆರತಿ ನಾವು ಯಾಕೆ ಕೊಡ್ತೀವಿ ಅಂತ ಹೇಳಿದರೆ, ನಮ್ಮಲ್ಲಿರೋ ಅಹಂಕಾರ ಅಂಧಕಾರ ಹೋಗ್ಲಾಡಿಸ್ಲಿಕ್ಕೆ, ಅಂದರೆ ಆರತಿ ಯಾವ ಥರ ಕರಗಿ ಹೋಗುತ್ತಲ್ವ, ಹಾಗಾಗಿ ಇವಾಗ ಇನ್ನೊಂದು ಥರ ನೋಡಿಕೊಂಡ್ರೆ ನಾವು ಆರತಿಗೆ ದೇವರಿಗೆ ದಿಷ್ಟಿ ತೆಗಿಲಿಕ್ಕೂ ಅಂತಲೂ ಹೇಳ್ಬೋದು. ಬಟ್ ಏನಂದರೆ ಈ ಮಂತ್ರ ಕೂಡ ಆರತಿ ಹೇಳೋ ಆರತಿ ಕೊಡೋ ಹೊತ್ತಿನಲ್ಲಿ ಮಂತ್ರ ಹೇಳಿದರೂ ಕೂಡ ಚೆನ್ನಾಗಿರುತ್ತೆ ಅಲ್ವಾ. ಥ್ಯಾಂಕ್ ಯು ಸೋ ಮಚ್.